ಈ ಚಿತ್ರದ ಶ್ರೇಷ್ಠ ಖಳನಟ ರಮೇಶ್ ಇಂದಿರಾ ಸರ್. ಸರ್ ಆಕ್ಚುಲಿ ಈ ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾ ನೋಡಿ ಮನೆಗೆ ಬಂದ ಮೇಲೂ ಕೂಡ ನಿಮ್ಮನ್ನು ಬೈಕೊಂಡಿದ್ದೀನಿ. ಯಾಕಂದ್ರೆ ಅಷ್ಟ್ರ ಮಟ್ಟಿಗೆ ನೀವು ಆವರಿಸ್ಬಿಟ್ಟಿದ್ರಿ ಮನಸ್ಸಲ್ಲಿ. ಅಂದ್ರೆ ಆ ವಿಲನ್ ಅಂತಂದ್ರೆ ಹಿಂಗಿರ್ಬೇಕಪ್ಪ ಅಂತ ಹೇಳಿ ಅನ್ಸಿದೆ. ಒಬ್ಬ ಬ್ರ್ಯಾಂಡೆಡ್ ವಿಲನ್ ಆಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೀವು ಹೊರಹೊಮ್ತಾ ಇದ್ದೀರಾ. ಬರಹಗಾರರಾಗಿದ್ರಿ, ನಿರ್ದೇಶಕರಾಗಿದ್ರಿ. ನಿಮ್ಮೊಳಗೆ ಇಂಥ ಒಬ್ಬ ನಟ ಇದ್ದಾನೆ ಅಂತ ನಿಮ್ಗೆ ಗೊತ್ತಿರ್ಲಿಲ್ವಾ ಸರ್? ಇಲ್ಲ, ಗೊತ್ತಿರಲಿಲ್ಲ ನಮಗೆ. ನನ್ನಲ್ಲಿ ಒಬ್ಬ ನಟ ಇದ್ದಾನೆ ಅಂತ ಗೊತ್ತಿರಲಿಲ್ಲ. ಈಗಲೂ ಅದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ ಆ್ಯಕ್ಚುಲಾಗಿ. ಯಾವಾಗ ಗೊತ್ತಾಯ್ತು ಸರ್? ಅಲ್ಲ, ಇನ್ನೂ ಗೊತ್ತು ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಇದೀನಾ ಇಲ್ವಾ ಅನ್ನೋದು. ಒಂದೆರಡು ಸಿನಿಮಾದಲ್ಲಿ ಅದನ್ನ ಜಡ್ಜ್ ಮಾಡೋಕ್ಕೆ ಬರೋದಿಲ್ಲ. ಇಟ್ಸ್ ಅ ಲಾಂಗ್ ಜರ್ನಿ. ಒಂದೆರಡು ಒಪ್ಕೊಂಡಂಥವ್ರು ಆಮೇಲೆ ನಿರಾಕರಿಸಿದ್ದು ಉದಾಹರಣೆಗಳಿದೆ. ಮುಂದಕ್ಕೆ ಹೋಗಬೇಕು. ಇನ್ನು ನಡೆಯೋ ದಾರಿ ತುಂಬ ದೂರ. ಓಕೆ, ರಮೇಶ್ ಇಂದ್ರ ಅವರೇ, ನಿಮ್ಮನ್ನ ಐ ಲವ್ ಯು ಮನು ಅಂತ ಇದ್ರು. ಬಹುಶಃ ಈ ಸಿನಿಮಾ ನೋಡಿದ್ಮೇಲೆ ಸೈಕ್ ಸಾವುಕಾರ ಅಂತ ಅಂತಾರೆ. ಯಾಕಂದ್ರೆ ಟ್ರೈಲರ್ ಅಲ್ಲಿ ನೋಡಿದಾಗಲೇ ಅಷ್ಟು ಮಟ್ಟಿಗೆ ನೀವು ಹವಾ ಎತ್ತಿದ್ದೀರಾ. ಇನ್ ಸಿನಿಮಾದಲ್ಲಿ ಯಾವ ಲೆವೆಲಿಗೆ ಇರಬೇಡ ಅಂತ ಏನ್ ಹೇಳ್ತೀರಾ ಕೋಟಿ ಸಿನಿಮಾದ ಬಗ್ಗೆ, ನಿಮ್ಮ ಒಂದು ಪಾತ್ರದ ಬಗ್ಗೆ? ನನ್ನ ಪಾತ್ರನ ಬರೆದಿರೋದು ಪರಮೇಶ್ವರ್ ಕುಂಡ್ಕಲ್ ಅವರು. ಅದು ಮೊನ್ನೆ ಒಂದು ಇಂಟರ್ವ್ಯೂಲು ಹೇಳಿದ್ದೆ. ಆ್ಯಕ್ಚುಲಾಗಿ ಅವರಲ್ಲಿ ಒಬ್ಬ ಇಂಥ ಖಳ ಇಲ್ಲದೆ ಹೋದರೆ ಈ ಥರದ ಒಂದು ಖಳನಾಯಕನ ಪಾತ್ರನ ಬರೆಯೋಕ್ಕಾಗಲ್ಲ. ಸೊ ಹಾಗಾಗಿ ಮೂಲತಃ ಅವರಲ್ಲಿ ಒಂದು ಖಳನಟ ಮತ್ತು ಖಳನಾಯಕ ಇದ್ದಾನೆ. ಅವರ ಪಾತ್ರನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಆಮೇಲೆ ಆ್ಯಕ್ಚುಲಾಗಿ ಖಳನಾಯಕನ ಪಾತ್ರ ಬರೆಯೋದೇ ತುಂಬ ಕಷ್ಟ. ಅಂದರೆ ನಾಯಕನ ಪಾತ್ರಕ್ಕೆ ನಿಮಗೆ ಸೀಮಾರೇಖೆಗಳು ಒಂದಷ್ಟಿದೆ. ಅದೆಲ್ಲವನ್ನು ಟಿಕ್ ಮಾಡ್ಕೊಂಡ್ರೆ ನಾಯಕ ಸೂಟ್ ಆಗ್ಬಿಡ್ತಾನೆ. ಖಳನಾಯಕನಿಗೆ ಅದನ್ನು ಮೀರಿ ಏನೇನೋ ಬರೀಬೇಕಾಗುತ್ತೆ. ಅದೆಲ್ಲವನ್ನು ಪರಮೇಶ್ವರ್ ಕುಂಡ್ಕಲ್ ಅವರು ಬರೆದಿದ್ದಾರೆ. ಮತ್ತೆ ದೀನು ಸಾವುಕಾರರು ಸೈಕು ಅಂದರೆ ಸ್ವಲ್ಪ ಪರಮೇಶ್ವರಲ್ಲಿ ಯಾವ ಥರದ ಗುಣ ಇದೆ ಅಂತ ನೀವೆಲ್ಲರೂ ಇದರಲ್ಲೇ ಗೊತ್ತಾಗುತ್ತೆ. ಅಂದರೆ ಅವರಲ್ಲಿ ಯಾವ ಥರದ ಒಂದು ಸಣ್ಣ ತಿಕ್ಕಲುತನ ಇದೆ ಅನ್ನೋದು ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಂಗಾಗಿ ಅದೆಲ್ಲವನ್ನು ಸೇರಿಸಿ ಬರೆದಿದ್ದಾರೆ ದೀನು ಸಾವುಕಾರಲ್ಲಿ. ಇನ್ನೊಂದು ಏನಪ್ಪ ಅಂದರೆ, ಒಳ್ಳೆ ಮನುಷ್ಯರು, ಒಳ್ಳೆ ಹೃದಯ ಇರೋರು ಒಳ್ಳೆ ಖಳನಟರು ಆಗ್ತಾರಂತೆ. ಇದು ಒಂಥರ ಹೆಂಗೆ ಅಂದ್ರೆ ಎಲ್ಲ ಕೊನೆಗೆ ಮ್ಯಾನೇಜ್ ಮಾಡೋದಿಲ್ಲ. ಡಾಲಿ ಧನಂಜಯ ಅವರು ಡಾಲಿಯಾಗಿ ಖಳನಟನಾಗಿ ಫೇಮಸ್ಸು. ಬಟ್ ಆಸ್ ಎ ಪರ್ಸನ್ ಹಿ ಇಸ್ ವೆರಿ ಸ್ವೀಟ್. ಹಾಗಾಗಿ ಅವರು ಅದನ್ನ ಅಭಿನಯಿಸಿರೋದಷ್ಟೇ. ನೀವು ಹೇಳ್ತಾ ಇದ್ದೀರಾ ನಿರ್ದೇಶಕರಾಗಿ ಅವರಲ್ಲಿ ಒಬ್ಬ ಖಳನಟ ಇದ್ರೆ ಮಾತ್ರ ಅದನ್ನ ಬರೆಯಕ್ ಸಾಧ್ಯ ಅಂತ. ಹೌದು, ಅವರು ನಿರ್ದೇಶಕನಾಗಿ ಅವರಲ್ಲಿ ಒಬ್ಬ ಖಳ ಇದ್ದಾನೆ. ನಟನಾಗಿ ಖಳ ಅಲ್ಲದೆ ಇರೋನು ಖಳನ ಪಾತ್ರ ಮಾಡೋದು ಸುಲಭ. ಏನ್ ಹೇಳ್ತೀರಾ ಪರಮ್ ಸರ್ ಇದಕ್ಕೆ? ಇಲ್ಲ, ನಟರ ಪರ್ಸ್ಪೆಕ್ಟಿವ್ ಅನ್ನು ಅವ್ರು ಕೊಡ್ತಾ ಇದ್ದಾರೆ. ನಿಜ ಅಂತ ಹೇಳ್ತೀನಿ, ನನಗೆ ಗೊತ್ತಿಲ್ಲ ಅದು. ನಟರಾಗಿ ಅವ್ರು ಹೇಳಿದ್ದಾರೆ. ಹಾಗಾಗಿ ಅವ್ರ ಮಾತನ್ನು ತಗೊಳ್ತೀನಿ ನಾನು. ಒಂದು ವಿಷಯ ಆ್ಯಕ್ಚುಲಾಗಿ ಏನಂದರೆ, ಪರಮೇಶ್ವರ್ ಅವರು ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಂದರೆ, ಇವತ್ತು ಸಿನಿಮಾಗಳು ಆಫ್ಟರ್ 5 minutes 6 minutes ದೇ ಸ್ಟಾರ್ಟ್ ಚಾಟಿಂಗ್ ಓವರ್ ಫೋನ್. ಸಿನಿಮಾ ನೋಡ್ತಾ ಅದರಲ್ಲಿ ಇವತ್ತು ಸಿನಿಮಾನ ಕೂಡಿಸ್ಕೊಂಡು ನಾವು ಮೊಬೈಲ್ಗೆ ಹೋಗದೆ ಪರದೆಯನ್ನೇ ನೋಡಿಕೊಂಡು ಸಿನಿಮಾನ ವಾಚ್ ಮಾಡೋ ಥರ ಇರೋದು ತುಂಬ ಚಾಲೆಂಜಿಂಗ್ ಇದೆ. ಅಂಥದ್ರಲ್ಲಿ ಅವರು ಅದಕ್ಕೆ ಬೇಕಾದಂಥ ಪ್ರಿಪರೇಷನ್ ಮಾಡ್ಕೊಂಡಿರೋದು, ಕತೆ ಮಾಡ್ಕೊಂಡಿರೋದು, ಚಿತ್ರಕಥೆ. ಮತ್ತು ಅವರು ಒಳ್ಳೆ ಸಂಭಾಷಣೆಕಾರರು, ಚೆನ್ನಾಗಿ ಬರೀತಾರೆ. ಅವರು ಡೈಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬರೀತಾರೆ. ಅವರು ಮೊದಲು 2009ರಲ್ಲಿ ನಾವು ಮಾಡಿದಂಥ ಒಂದು ಧಾರಾವಾಹಿಗೆ ಬರ್ಕೊಟ್ಟಂಥ ಡೈಲಾಗು ಇನ್ನೂ ನಮ್ಮ ಮನೇಲಿ ಹಾಗೆ ಇದೆ. ಒಂದು ಪುಟ ಬರ್ಕೊಟ್ಟಿದ್ರು. ಸೊ ಅವರು ಆ ನಿಟ್ಟಿನಲ್ಲಿ ಎಲ್ಲನೂ ಒಂದು ಪ್ರಿಪ್ರೇಷನ್ ಮಾಡಿಕೊಂಡು, ಬರವಣಿಗೆ ಇರ್ಬೋದು, ಕ್ಯಾಮ್ರಾ ಇರ್ಬೋದು, ಎಲ್ಲವೂ ಒಂದು ಪ್ರಿಪ್ರೇಷನ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ಮತ್ತು ಸಾಕಷ್ಟು ಸಮಯ ಎಲ್ಲವನ್ನೂ ಅದರ ಮೇಲೆ ವ್ಯಯಿಸಿದ್ದಾರೆ. ಸೊ ಅವರು ಗೆಲ್ಲಬೇಕು, ಗೆಲ್ಲತ್ತೆ ಮತ್ತು ಗೆಲ್ಲುವ ಲಕ್ಷಣಗಳು ಎಲ್ಲವೂ ಇದೆ. ಒಂದೇ ಒಂದು ಬೇಜಾರಿದೆ ನಿಮ್ಮ ಬಗ್ಗೆ, ಸಾವುಕಾರಿಗೆ ಒಂದು ಕ್ಲಬ್ ಡ್ಯಾನ್ಸ್ ಇರಬೇಕಾಗಿ. ಪಾರ್ಟ್ 2 ಕೋಟಿ ಪಾರ್ಟ್ 2 ಅಲ್ಲಿ ಇರ್ತಾರೆ. ಓಕೆ, ಇಲ್ಲೇ ಭರವಸೆ ಸಿಕ್ಕಿದೆ. ಅದು ನಮ್ಮ ಮಾಧ್ಯಮ ಮಿತ್ರರು ಸೆರೆ ಹಿಡಿದಿದ್ದಾರೆ. ಹಾಗಾಗಿ ಅವರು ಆ ಮಾತನ್ನ ವಾಪಸ್ ತಗೊಳಕ್ ಸಾಧ್ಯನೇ ಇಲ್ಲ. ನೀವು ಬೇಕಾದ್ರೆ ಪ್ರೂಫ್ ಅಂತ ಬಂದು ತೋರಿಸ್ಬೋದು, ಒಂದ್ ವೇಳೆ ಹಾಕಿಲ್ಲ ಅಂತಂದ್ರೆ ಅಲ್ವಾ? ಓಕೆ ಸರ್, ಜೋಕ್ಸ್ ಪಾರ್ಟ್ ನೀವು ಹೇಳ್ತಾ ಇದ್ರಿ, 1-2 ಸಿನಿಮಾಗಳಲ್ಲೇ ಅದು ಪ್ರೂವ್ ಆಗಲ್ಲ. 1-2 ಸಿನಿಮಾ ಆದ್ಮೇಲೆ ಜನ ಮತ್ತೆ ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೋ ಗೊತ್ತಿಲ್ಲ. ಹಿಂದಿನದ್ದು ನಾವು ನೋಡಿದೀವಿ ಅಂತ. ಬಹುಶಃ ಪಾತ್ರದಿಂದ ಪಾತ್ರಕ್ಕೆ, ಚಿತ್ರದಿಂದ ಚಿತ್ರಕ್ಕೆ ನೀವು ಅಭಿನಯಿಸ್ಕೊಂಡು ಬರ್ತಾ ಇರೋದು ಅಥವಾ ನಿಮ್ಮ ಪಾತ್ರಗಳಲ್ಲಿನ ಭಿನ್ನತೆ ನೋಡ್ತಾ ಇದ್ರೆ ಖಂಡಿತ ಒಬ್ಬ ಶ್ರೇಷ್ಠ ಖಳನಟನಾಗಿ ನೀವು ಕನ್ನಡಿಗರ ಮನಸ್ಸಿನಲ್ಲಿ, ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿತೀರಾ. ಲೇಟ್ ಆಗಿ ಬಂದು ಬಹಳ ಲೇಟೆಸ್ಟ್ ಆಗಿ ಬಂದಿದ್ದೀರಾ ಸರ್. ಅದನ್ನ ನಾನು ಭರವಸೆ ಕೊಡಬಲ್ಲೆ ಸರ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಭರವಸೆ ಜನನೂ ಸುಳ್ಳಾಗಿಸದೇ ಇರಲಿ, ನಿರೀಕ್ಷೆ ತಕ್ಕಾಗೆ ಎಲ್ಲವೂ ಒಳ್ಳೆಯದಾಗಿ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ನಿಮ್ಮ ಕೋಟಿ ಸಿನಿಮಾಗೆ ಆಲ್ ದ ಬೆಸ್ಟ್. ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.